ಆಗಬಾರ್ದಿತ್ತು. ಅದನ್ನ ಯತ್ನಾಳ್ ಅವರು ಅದನ್ನ ಸದನದಲ್ಲಿ ಎತ್ತಿದ್ರು. ಯತ್ನಾಳ್ ಅವರಿಗೆ ಈಗ ಪಕ್ಷದಿಂದ ಅವ್ರ ಪಕ್ಷದಿಂದನೇ ವಜಾ ಮಾಡಿದ್ದಾರೆ. ಅದು ನನಗನ್ಸುತ್ತೆ ಸದನದಲ್ಲಿ ಈ ಹನಿ ಟ್ರಾಪ್ ವಿಚಾರ ಎತ್ತಿದ್ದಕ್ಕೇನೆ ಅವ್ರನ್ನ ಅವ್ರ ಪಕ್ಷದಿಂದ ವಜಾ ಮಾಡೋರೆ ಅಂತ ನನಗನ್ಸುತ್ತೆ. ಆ ಪವಿತ್ರವಾದ ಸ್ಥಳದಲ್ಲಿ ಆ ಥರದ್ದು ವಿಚಾರಗಳನ್ನೆಲ್ಲವನ್ನು ಮಾತಾಡಬಾರ್ದು. ಮತ್ತೆ ಸುಮ್ಮನೆ ಯಾರ್ಯಾರ ಮೇಲೂ ಆಪಾದನೆ ಮಾಡುವಂಥದ್ದು ಎಷ್ಟು ಸರಿ ಅಂತ ಅನ್ನೋದು ಅವರಿಗೆ ಗೊತ್ತಿರುವಂಥ ವಿಚಾರ. ಹಾಗಾಗಿ ಅವರಿಗೆ ಆ ಭಗವಂತ ಏನು ತಾಯಿ ಚಾಮುಂಡೇಶ್ವರಿ ಅಂತ ಪವಿತ್ರವಾದ ಸ್ಥಳದಲ್ಲಿ ಏನೇನು ಮಾಡಿದ್ರು ಅದಕ್ಕೆ ತಕ್ಕದಾದಂಥ ಶಿಕ್ಷೆಯನ್ನು ಕೊಟ್ಟವ್ರೆ ಅಂತ ನನಗನ್ಸುತ್ತೆ. ಅದು ಹೇಳ್ತವ್ರೆ ಅವರು ಯಾರು ಅಂತ ಅಂದ್ಬಿಟ್ಟು ಬಹಿರಂಗ ಪಡಿಸ್ಬೇಕಲ್ವ. ಅವರು ಯಾರು ಕಾಂಗ್ರೆಸ್ನವ್ರು ಕಳಿಸಿದ್ರು ಅಂತ ಅನ್ನೋದನ್ನ ಬಹಿರಂಗ ಪಡಿಸಿದ್ರೆ ಅದನ್ನ ನಾವೆಲ್ಲರೂ ನಂಬೋದು. ಸುಮ್ಮನೆ ಗಾಳಿಲಿ ಗುಂಡಾರಿಸಿದ್ರೆ ನಮಗೆ ಕಾಂಗ್ರೆಸ್ನವ್ರನ್ನ ಹೇಳಿದ್ರು, ಕಾಂಗ್ರೆಸ್ ಪಕ್ಷದ ಮಂತ್ರಿಗಳನ್ನೇ ನನಗೆ ಚೀಟಿ ಕೊಟ್ಟರು ಅಂತ ಅಂದರೆ ಅದನ್ನು ಒಪ್ಪಕ್ಕೆ ತಯಾರಿಲ್ಲ. ಅವ್ರ ಹೆಸರನ್ನ ಅದನ್ನ ಅವ್ರು ಮಾಡಲಿ, ರಿವೀಲ್ ಮಾಡಲಿ, ಅವರು ಇಂಥವ್ರೇನೆ ಕಳಿಸಿದ್ದು ಅಂತ. ಆಗ ಅದನ್ನು ಚರ್ಚೆ ಮಾಡ್ತಾರೆ. ಮತ್ತು ಸದನದಲ್ಲಿ ನಮ್ಮ ಹೈಕಮಾಂಡ್ ಇರ್ತದೆ, ನಮ್ಮ ಮುಖ್ಯಮಂತ್ರಿಗಳವರೇ, ನಮ್ಮ ಉಪಮುಖ್ಯಮಂತ್ರಿಗಳವರೇ, ಅವರೆಲ್ಲರನ್ನೂ ಸೇರಿ ತೀರ್ಮಾನ ತಗೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಅದನ್ನು ನಾನು ನಿಮ್ಮ ದೃಶ್ಯ ಮಾಧ್ಯಮದಲ್ಲಿ ನಿನ್ನೆ ನೋಡಿದೆ. ನಮಗೂ ಆಶ್ಚರ್ಯ ಆಗ್ತು. ಏನು ಕುಶಲೋಪರಿ ವಿಚಾರಿಸೋಕೆ ಹೋಗೋರೋ ಇಲ್ಲ ರಾಜಕೀಯವಾಗಿ ಚರ್ಚೆ ಮಾಡೋಕೆ ಹೋಗೋರು ಅಂತ ನಮಗೆ ಗೊತ್ತಿಲ್ಲ. ಸತೀಶ್ ಜಾರಕಿಹೊಳಿ ಅವರೇ ಬೆಂಗಳೂರಿಗೆ ಬಂದ ನಂತರ ನಾನು ಕುಮಾರಸ್ವಾಮಿ ಅವ್ರ ಜೊತೆಯಲ್ಲಿ ಏನು ಮಾತುಕತೆ ಆಯಿತು ಅನ್ನೋದನ್ನ ಸವಿಸ್ತಾರವಾಗಿ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಬಂದ ನಂತರ ತಿಳಿಸ್ತಾರೆ, ಅವಾಗ ಗೊತ್ತಾಗುತ್ತೆ. ರಾಜಕಾರಣದಲ್ಲಿ ಈಗ ನಾವು ಸದನದಲ್ಲಿದ್ದಾಗ ಇಲ್ಲ ಸದನದ ಲಾಂಜ್ಗಳಲ್ಲಿದ್ದಾಗ ಇಲ್ಲ ಯಾವ್ದಾದ್ರು ಈಗ ಮೊನ್ನೆ ನಾವು ಅಧಿವೇಶನ ನಡಿಬೇಕಾದ್ರೆ ನಾವೊಂದು 28-30 ಜನ MLAಗಳು, BJPಯವರು, ಕಾಂಗ್ರೆಸ್ನವರು, ನಾವು JDSನವರು ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡಿದ್ವಿ. ಅದಕ್ಕೂ ಮಾಧ್ಯಮದಲ್ಲಿ ಎಲ್ಲರನ್ನೂ ಹೊಸ ಶಾಸಕರುಗಳು, ಲಿಂಗಾಯತರು, ಒಕ್ಕಲಿಗರು ಎಲ್ಲ ಸೇರಿದ್ರು. ಅಂದರೆ ಅಲ್ಲಿ ಎಲ್ಲ ಜನಾಂಗದ ಎಲ್ಲ ಸಮುದಾಯದ ಶಾಸಕರುಗಳನ್ನಿದ್ರು, ಎಲ್ಲ ಪಕ್ಷದವರು ಇದ್ರು. ಪ್ರೀತಿ, ವಿಶ್ವಾಸ, ಸ್ನೇಹ ಬೆಳೆದಿರ್ತದೆ. ಇವೆಲ್ಲ ಸದನ ಹೆಂಗೆ ಅಂತ ಅಂದರೆ, ನನಗೆ ಈಗ ನಾವು ಒಂದು ಕಾಲೇಜ್ಗಳಲ್ಲ ಸ್ಕೂಲ್ಗಳಲ್ಲ ಏನಾದ್ರೂ ಒಂದು ವಿದ್ಯಾಭ್ಯಾಸ ಮಾಡ್ಬೇಕಾದ್ರೆ ನಾವೆಲ್ಲ ಕ್ಲಾಸವರು, ಎಲ್ಲ ತರಗತಿಯವರು 7ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ PUCಯಿಂದ ಡಿಗ್ರಿ ಮಾಡೋವರೆಗೂ ಯಾವ ರೀತಿ ಸ್ನೇಹಿತರಿರ್ತೀವಿ, ಅದೇ ರೀತಿ ಸೀನಿಯರ್ಸು ಜೂನಿಯರ್ಸ್ ಎಲ್ಲರೂ ಒಟ್ಟಿಗೆ ಇರ್ತೀವಿ. ಮತ್ತು ವಿಶ್ವಾಸ ಇರ್ತದೆ. ಸಿದ್ಧಾಂತ ಬೇರೆ ಇರ್ತದೆ. ನಮ್ಮ ಸಿದ್ಧಾಂತನೇ ಬೇರೆ, ನಮ್ಮ ನಿಯಮಗಳೇ ಬೇರೆ. ಪ್ರೀತಿ ವಿಶ್ವಾಸ ಇದ್ದಾಗ ಎಲ್ಲರನ್ನೂ ಸೇರ್ತಾರೆ. ಹಂಗೆ ಹೋಗಿರ್ಬೋದು ಸತೀಶ್ ಜಾರಕಿಹೊಳಿ ಅವ್ರನ್ನ. ಕುರ್ಚಿ ಗಲಾಟೆ ನಮ್ಮ ಗಮನಕ್ಕೇನು ಬಂದಿಲ್ಲ. ಅದು ಹೈಕಮಾಂಡ್ ಮಟ್ಟದಲ್ಲಿ ಐತೆ. ದೊಡ್ಡ ದೊಡ್ಡ ನಾಯಕರುಗಳು ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ನಮಗೆ ಅದ್ರ ಬಗ್ಗೆ ಅಷ್ಟು ಪರಿಜ್ಞಾನನೂ ಇಲ್ಲ, ಮತ್ತೆ ಅದ್ರ ಬಗ್ಗೆ ವಿಚಾರನೂ ಗೊತ್ತಿಲ್ಲ ನಮಗೆ. 100% ಅವರು ಪಕ್ಷದಲ್ಲೂ ಶಿಸ್ತಾಗಿರ್ಲಿಲ್ಲ. ಸದನದಲ್ಲಿ ಬಂದಾಗ ಸದನದಲ್ಲೂ ಯಾರೋ ಒಬ್ಬ ಸೀನಿಯರ್ ಮಂತ್ರಿಗಳಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು, ಇಲ್ಲ ನಮ್ಮ ಸಭಾಪತಿಗಳಿರ್ಬೋದು, ಯಾರಿಗೂ ಸರಿಯಾಗಿ ಅವ್ರು ನಡ್ಕೊಂತಾರಲ್ಲ, ಅವ್ರ ನಡವಳಿಕೆ ಕರೆಕ್ಟಾಗಿರಲಿಲ್ಲ. ಅದಕ್ಕೆ ತಕ್ಕಂಥ ಉತ್ತರವನ್ನು BJP ಪಕ್ಷದವರು ಅವ್ರಿಗೆ ಉಚ್ಚಾಟನೆ ಮಾಡಿ ಕೊಟ್ಟವ್ರೆ ಅಂತ ಅನ್ನೋದು ನನ್ನ ಅನಿಸಿಕೆ. ಎಲ್ರಿಗೂ ಪಾಠ. ಶಿಸ್ತಾಗಿರಬೇಕು. ಮತ್ತು ನಾವು ನಮ್ಮ ನಮ್ಮ ಇತಿಮಿತಿಲಿ ನಾವಿರಬೇಕು ಅಂತ ಅನ್ನೋದನ್ನು ತೋರಿಸುವಂಥದ್ದು. ಅದು ಒಳ್ಳೆಯದು. ಎಲ್ಲರಿಗೂ ಅದರಲ್ಲೂ ನಮ್ಮಂಗೆ ಹೊಸದಾಗಿ ಆಯ್ಕೆಯಾಗಿ ಹೋಗಿರುವಂಥ ಶಾಸಕರುಗಳಿಗೆ ಇದೊಂದು ಪಾಠ ಅಂತ ಅನ್ನೋದು, ಯುವಕರುಗಳಿಗೆ ಇದೊಂದು ಪಾಠ ಅನ್ನೋದನ್ನು ನಾನು ಮುಖ್ಯಮಂತ್ರಿ ಆಗುವ ಸಲುವಾಗಿ ಜಾರಕಿಹೊಳಿ ಅವರು ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ್ದಾರೆ. ಅದು GT ದೇವೇಗೌಡರ ಗಮನಕ್ಕಿರ್ಬೋದು, ನನ್ನ ಗಮನಕ್ಕಂತೂ ಇಲ್ಲ. JDS ಬೆಂಬಲ ಕೇಳಕ್ಕೆ ಹೋಗಿದ್ರು. ರಾಜಕಾರಣದಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಅದು ನನ್ನ ಗಮನಕ್ಕಿಲ್ಲ. ಈಗ JDS ಪಕ್ಷದ ನಾಯಕರು ಅವರು GT ದೇವೇಗೌಡರು ಹಿರಿಯ ನಾಯಕರು, ಮತ್ತು ಅವರಿಗೆ ಎಲ್ಲ ಥರದ್ದು ಪರಿಚಯ ಲಿಂಕ್ಗಳಿರ್ತದೆ. ಹಿರಿಯ ಶಾಸಕರು ಅವರು, ಮತ್ತು ರಾಜಕಾರಣವಾಗಿಯೇ ಹಿರಿಯರು ಅವರು. ಅವ್ರಿಗಿರೋಷ್ಟು ಮಾಹಿತಿ ನನಗಿಲ್ಲ.
ಅವ್ರು ಹೇಳಿರೋದ್ರಲ್ಲಿ ಸತ್ಯ ಆಯ್ತಾ ಸುಳ್ಳು ಆಯ್ತಾ ಅನ್ನೋದು ಗೊತ್ತಿಲ್ಲ, ಇದು ಇರ್ಬೋದು. ಏನ್ ಬೇಕಾದ್ರೂ ಆಗ್ಬೋದು. ರಾಜಕಾರಣದಲ್ಲಿ ಯಾವ ಸಮಯದಲ್ಲಿ ಏನ್ ಬೇಕಾದ್ರೂ ಆಗೋದು, ಅದನ್ನ ಯಾರು ಊಹೆ ಮಾಡಕ್ಕಾಗಲ್ಲ. ಈಗ ಹಲವು ದಿನಗಳ ಬಳಿಕ ಮೂಡೋದರ ಒಂದು ಬೆಳವಣಿಗೆ ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅಂತ ಅದೇ ಹೇಳೋದಲ್ಲ ಅವ್ರು. ಏನ್ ಬೇಕಾದ್ರೂ ರಾಜಕಾರಣದಲ್ಲೇನೆ, ರಾಜ್ಯ ರಾಜಕಾರಣದಲ್ಲ, ಈ ದೇಶದಲ್ಲಿ ಈ ಪ್ರಪಂಚದಲ್ಲಿ ನಡೆಯುವಂಥ ರಾಜಕಾರಣಗಳಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಏನ್ ಮಾಡೋದು ಈಗ ಬಜೆಟ್ ಬಗ್ಗೆ ಅದೇನೆ. ಬಡ್ಜೆಟ್ ಮೀಟಿಂಗ್ ಆಯ್ತು ಇವತ್ತು. ಮೂಡಾದವ್ರು ಬಡ್ಜೆಟ್ ಮಂಡಿಸ್ತಾ ಇದ್ದಾರೆ. ಕಮಿಷನರು ಮತ್ತೆ ಸೆಕ್ರೆಟರಿಗಳೆಲ್ಲ ಸೇರಿ ನಾವು ನಿರ್ದೇಶಕರಿದ್ದೀವಿ, ನಾವು ಹೋಗ್ತಾ ಇದ್ದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.